ಹಲೋ ಫ್ರೆಂಡ್ಸ್, ನಮಸ್ಕಾರ. ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ. ಈಗ ನಡೀತಿರೋ ಟೆಸ್ಟ್ ಕ್ರಿಕೆಟ್ ನೋಡಿದ್ರೆ ಓಡಿಐ ಸ್ಕ್ವಾಡ್ ಇಲ್ಲಿ ಬಂದು ಟೆಸ್ಟ್ ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಯಶಸ್ವಿ ಜೈಸ್ವಾಲ್ ಇರ್ಬೋದು, ರೋಹಿತ್ ಶರ್ಮಾ ಇರ್ಬೋದು, ಶುಭ್ಮನ್ ಗಿಲ್ ಇರ್ಬೋದು, ಶ್ರೇಯಸ್ ಅಯ್ಯರ್ ಇರ್ಬೋದು, ಎಲ್ಲ ಸ್ಟ್ರೋಕ್ ಮೇಕರ್ಸ್ ಅವರು ಡಿಫೆನ್ಸ್ ಮಾಡಲ್ಲ ಸರಿಯಾಗಿ ಅಂತ ಮೊಹಮ್ಮದ್ ಕೈಫು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಅದೇ ರೀತಿ ಅಂತ ಅನ್ಸುತ್ತೆ, ಒಂದು ನಿಜಾನೇ ಇದೆ. ಯಾಕಂತಂದ್ರೆ ಟೆಸ್ಟ್ ಕ್ರಿಕೆಟ್ ಅಂದ್ರೆ ಒಂದು ಡಿಫೆನ್ಸ್ ಬೇಕು, ಪೂಜಾರ ರಹಾನೆ ತರ ಪ್ಲೇಯರ್ಸ್ ಬೇಕು ಆಕ್ಚುಲಿ. ಆದ್ರೆ ಅವ್ರದ್ದು ಒಂದು ಟೈಮ್ ಮುಗಿದಿದೆ, ಏಜ್ ಬಾರ್ ಆಗಿದೆ ಅನ್ನೋದಕ್ಕೋಸ್ಕರ ಅವ್ರನ್ನ ತಗೊಂಡಿಲ್ಲ ಅಷ್ಟೇನೆ. ಇಲ್ಲಾಂದ್ರೆ ಅವ್ರನ್ನ ತಗೋತಾ ಇದ್ರು. ಅವರು ಕೂಡ ಫೇಲ್ ಆಗ್ಬಿಟ್ಟೆ ಹೋಗಿರೋದು. ಅವ್ರೇನು ಸುಮ್ಮನೆ ಅವ್ರನ್ನ ಏಜ್ ಆಯ್ತಲ್ಲ ಅಂತಾನು ತೆಗ್ದಾಕಿಲ್ಲ BCCI ಬಟ್ ಅವರು ಫ್ಲಾಪ್ ಆಗಿದ್ರು ಲಾಸ್ಟ್ ರೀಸೆಂಟ್ 10 ಮ್ಯಾಚಸ್ 15 ಮ್ಯಾಚಸ್ ನೋಡಿದಾಗ ಅವರು ಫ್ಲಾಪ್ ಶೋ ಇತ್ತು ಅವರಿಬ್ಬರದು. ಸೊ ಅದಕ್ಕೆ ಅವರಿಗೆ ಎಷ್ಟೇ ರಣಜಿನಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಈಗ. ಆಕ್ಚುಲಿ ಜಿಂಕೆ ರಹಾನೆ ಪರ್ಫಾರ್ಮ್ ಮಾಡಿಲ್ಲ, 2-3 ಡಕ್ ಆಗಿದ್ರು. ಬಟ್ ಪೂಜಾರ ಅಂತೂ ಒಂದು 2-3 ಸೆಂಚುರಿ ಅಂತೂ ಹೊಡ್ಕೊಂಡಿದ್ದಾರೆ ಈಗ. ಆದ್ರೂ ಕೂಡ ಅವ್ರನ್ನ ಸೆಲೆಕ್ಟ್ ಮಾಡಲ್ಲ, ಯಾಕಂದ್ರೆ ಯಂಗ್ಸ್ಟರ್ಸ್ ಬೇಕಾಗಿದ್ದಾರೆ. ಆದ್ರೆ ಯಂಗ್ಸ್ಟರ್ಸ್ ಅಂತಂದ್ರೆ ಎಲ್ಲರೂ ಸ್ಟ್ರೋಕ್ ಮೇಕರ್ಸ್, IPL ಪ್ಲೇಯರ್ಸ್ ಆಗಿರಬಾರ್ದು, T20 ಹೊಡಿಬಡಿ ಸ್ಟ್ರೋಕ್ ಮೇಕರ್ಸ್ ಆಗಿರಬಾರ್ದು. ಟೆಸ್ಟ್ ಕ್ರಿಕೆಟ್ಗೆ ಒಂದು ಡಿಫೆನ್ಸ್ ಬೇಕು, ಅದು ಸಾಲಿಡ್ ಡಿಫೆನ್ಸ್ ಬೇಕು, ಸುಮ್ಮನೆ ಅಲ್ಲ. ದ್ರಾವಿಡ್ ಹೇಗೆ ಡಿಫೆನ್ಸ್ ಮಾಡ್ತಾ ಇದ್ರು, ಅದೆಷ್ಟೋ ಬಾಲ್ ಆಡಿ ಕಡಿಮೆ ರನ್ಸ್ ಹೊಡೆದಿದ್ರು ಒಂದ್ಸರಿ, ಅದೊಂದು ರೆಕಾರ್ಡ್ ಇದೆ ಅವ್ರದ್ದು. ಈ ರೀತಿ ಪ್ಲೇಯರ್ಸ್ ಟೆಸ್ಟ್ ಕ್ರಿಕೆಟ್ ಬೇಕು, ಟೆಸ್ಟ್ ಮ್ಯಾಚ್ ಗೆಲ್ಲಬೇಕು ಅಂತಂದ್ರೆ ಇಂಡಿಯಾದಲ್ಲಾಗಲಿ ಔಟ್ಸೈಡ್ ಆಗಲಿ ಎಲ್ಲಾದ್ರೂ ಡಿಫೆನ್ಸ್ ಚೆನ್ನಾಗಿರಬೇಕು ಅಂತ ಇದ್ರ ಮಾತಿನ ಅರ್ಥ. ಸೊ ಫ್ಯೂಚರಲ್ಲಾದರೂ ಡೆಡಿಕೇಟೆಡ್ ಟೆಸ್ಟ್ ಪ್ಲೇಯರ್ಸ್ನ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಮಾಡಬೇಕು. T20 ಹಾಗೂ ODI ಪ್ಲೇಯರ್ಸ್ನ ಟೆಸ್ಟ್ ಕ್ರಿಕೆಟ್ಗೆ ಸೆಲೆಕ್ಟೇ ಮಾಡಬಾರ್ದು ಅಂತ ನನಗನ್ಸುತ್ತೆ. ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ಅಪ್ಡೇಟ್ನಲ್ಲಿ ಒಂದು ಸ್ಟ್ಯಾಟ್ ಬಂದಿದೆ, ಅಕ್ಷರ್ ಪಟೇಲ್ ವರ್ಸಸ್ ಗಿಲ್ ಮತ್ತೆ ಅಯ್ಯರ್. ಅವರಿಬ್ರು ಸ್ಟ್ಯಾಟ್ಗೂ ಅಕ್ಷರ್ ಪಟೇಲ್ ಸ್ಟ್ಯಾಟ್ಗೂ ಒಂದು ಕಂಪ್ಯಾರಿಸನ್ ಇದೆ ನೋಡಿ, ಇಮೇಜಸ್. ಅಕ್ಷರ್ ಪಟೇಲ್ ಲಾಸ್ಟ್ 10 ಇನ್ನಿಂಗ್ಸ್ ಅಲ್ಲಿ 377 ರನ್ ಹೊಡೆದಿದ್ದಾರೆ, 47.12 ಇದೆ ಆವರೇಜು. ಫಾರ್ ಬೆಟರ್ ದ್ಯಾನ್ ಈ ಇಬ್ಬರು ಓವರ್ ರೇಟೆಡ್ ಬ್ಯಾಟ್ಸ್ಮನ್ಸ್ ಅಂತ ಹೇಳ್ಬೋದು, IPL ಸೂಪರ್ ಸ್ಟಾರ್ಗಳು. ಗಿಲ್ ಮತ್ತೆ ಅಯ್ಯರ್ದು ಲಾಸ್ಟ್ ಅವ್ರದ್ದು 10 ಇನ್ನಿಂಗ್ಸ್ ಸ್ಟ್ಯಾಟ್ಸ್ ನೋಡಿದ್ರೆ ಅವರಿಬ್ಬರಿಂದ ಸೇರಿಸಿ 20 ಇನ್ನಿಂಗ್ಸ್ ಆಡಿದ್ದಾರೆ. 20 ಇನ್ನಿಂಗ್ಸ್ ಅಲ್ಲಿ 291 ರನ್ ಅಷ್ಟೇ ಅವ್ರು ಹೊಡೆಯೋಕ್ಕಾಗಿರೋದು. ಹತ್ತತ್ರ ಅಕ್ಷರ್ ಪಟೇಲ್ಗಿಂತ ಒಂದು 89 ರನ್ ಕಡಿಮೆ ಇದ್ದಾರೆ. ಜೊತೆಗೆ ಆವರೇಜ್ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, 47 ಆವರೇಜ್ ಅಕ್ಷರ್ ಪಟೇಲ್ದು, ಇವ್ರದ್ದು ಬರೀ 16.16. ಇವರಿಬ್ರು ಸೇರಿಸಿದ್ರು ಆವರೇಜು ಹೆಚ್ಚಾಗಲಿಲ್ಲ ಇಲ್ಲಿ. ಸೊ ಕಂಪ್ಯಾರಿಟಿವ್ಲಿ ಟೀಮ್ಗೆ ಪರ್ಫಾರ್ಮ್ ಮಾಡ್ತಿರೋದು ಯಾರು ಅಂತ ನಿಮಗೆ ಗೊತ್ತಾಗ್ತದೆ. ಲೋವರ್ ಡೌನ್ ದ ಆರ್ಡರ್ ಅಕ್ಷರ್ ಪಟೇಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಟೀಮ್ ಇಂಡಿಯಾಗೆ. ಎಸ್ಪೆಷಲಿ ಇಂಡಿಯಾ ಪಿಚರ್ಸಲ್ಲಿ ಅವ್ರಿಗೆ ಚಾನ್ಸ್ ಸಿಗೋದು, ಔಟ್ಸೈಡ್ ಸಿಗಲ್ಲ. ಆದರೂ ಸಿಕ್ಕಿದಾಗೆಲ್ಲ ಅವರು ಮಿನಿಮಮ್ ರನ್ಸ್ 30, 40, 50 ತನಕನೂ ರನ್ಸ್ ಹೊಡಿತಾರೆ ನಿಂತ್ಕೊಂಡು, ಜೊತೆಗೆ ವಿಕೆಟ್ಸ್ ಕೂಡ ತೆಗಿತಾರೆ. ಅದೇ ಡೆಡಿಕೇಶನ್ನು ಈ ಪ್ಲೇಯರ್ಸ್ಗಳಲ್ಲಿ ಇಲ್ಲ. ಆಡಲೇಬೇಕು ಅನ್ನೋದೇನಿಲ್ಲ, ಔಟ್ ಆಗ್ಬಿಟ್ಟು ಹೋಗ್ತಾ ಇರ್ತಾರೆ ನಾಚಿಕೆಯಲ್ಲೇ ನಗಾಡ್ಕೊಂಡು. ಸೊ ಈ ರೀತಿ ಇದ್ದಾಗ ಯಾರು ಟೆಸ್ಟ್ಗೆ ನಿಜವಾಗ್ಲೂ ಪರ್ಫಾರ್ಮ್ ಮಾಡ್ತೀನಿ ಅಂತ ಬರ್ತಾರೆ, ಸರ್ಫರಾಜ್ ಖಾನ್ಗೆ, ರಜತ್ ಪತಿದಾರ್ಗೆ ಅವಕಾಶ ಕೊಟ್ಟು ನೋಡಬೇಕು, ಸ್ವಲ್ಪ ಲಾಂಗ್ ರನ್ ಕೊಡಬೇಕು ಅಂತ ನನಗನ್ಸುತ್ತೆ. ಲಾಂಗ್ ರನ್ ಅಂದರೆ ಒಂದು ಮ್ಯಾಚಲ್ಲಿ ರಜತ್ ಪತಿದಾರ್ ಫೇಲ್ ಆದ ತಕ್ಷಣ, ಒಂದು ಇನ್ನಿಂಗ್ಸಲ್ಲಿ ಫೇಲ್ ಆದ ತಕ್ಷಣ ಅವ್ರನ್ನ ಕೂರಿಸ್ಬಿಡೋದು, ಇನ್ನೊಬ್ರಿಗೆ ಚಾನ್ಸ್ ಕೊಡೋದು, ಈ ರೀತಿ ಮಾಡಕ್ಕೆ ಹೋದ್ರೆ ಅವ್ರನ್ನೂ ಗ್ರೂಮ್ ಮಾಡೋಕ್ಕಾಗಲ್ಲ ಇವರು. ಅಟ್ಲೀಸ್ಟ್ ಇದೇ ರೀತಿ ಒಂದು 10 ಇನ್ನಿಂಗ್ಸಲ್ಲಿ ಹೇಗೆ ನಾವು ಫೇಲ್ನ ನೋಡ್ತಾ ಇದ್ದೀವಿ, ಫ್ಲಾಪ್ ಆಗಿದ್ದಾರೆ ಅಂತ, ಅದೇ ರೀತಿ 10 ಇನ್ನಿಂಗ್ಸ್ ಆದರೂ ಕೊಡಬೇಕಾಗುತ್ತೆ ಒಬ್ಬರಿಗೆ. 10 ಇನ್ನಿಂಗ್ಸಲ್ಲಿ ನಿಜವಾಗ್ಲೂ ರಿಸಲ್ಟ್ ಆಚೆ ಬಂದೇ ಬರುತ್ತೆ. ಆವಾಗ ಅವರು ಒಳ್ಳೆ ಬ್ಯಾಟ್ಸ್ಮನ್ ಆಗಿ ಕನ್ವರ್ಟ್ ಆಗ್ಬೋದು. ಸೊ ಈ ಕಂಪ್ಯಾರಿಸನ್ ನೋಡಿದಾಗ ಗೊತ್ತಾಗುತ್ತೆ, ಗಿಲ್ ಮತ್ತು ಶ್ರೇಯಸ್ ಅಯ್ಯರ್ ಅವರು ಸೂಟ್ ಆಗ್ತಾ ಇಲ್ಲ ಟೆಸ್ಟ್ ಕ್ರಿಕೆಟ್ಗೆ, ಅವರಿಗೆ ಬ್ರೇಕ್ ಕೊಡಬೇಕು ಈಗ ಅಂತ ಸಮಯ ಬಂದಿದೆ ಅಂತ ಅನಿಸುತ್ತೆ. ಮತ್ತೆ ಮುಂದಿನ ಅಪ್ಡೇಟ್ನಲ್ಲಿ ಇರ್ಫಾನ್ ಪಠಾಣ್ ಅವರು ಕೂಡ ಬ್ಯಾಕ್ ಮಾಡ್ತಾ ಇದ್ದಾರೆ ಶುಭ್ಮನ್ ಗಿಲ್ ಮತ್ತು ಶ್ರೇಯಸ್ ಅಯ್ಯರ್ನ. ಇನ್ನೂ ಕೆಲವು ಚಾನ್ಸ್ಗಳನ್ನ ಅವ್ರಿಗೆ ಕೊಡಿ, ಯಾಕಂದರೆ ಎಕ್ಸ್ಪೀರಿಯನ್ಸ್ ಇರೋರು ಬ್ಯಾಟಿಂಗ್ ಲೈನಪ್ಪಲ್ಲಿ ಬೇಕು. ಜೊತೆಗೆ ಕ್ರಂಚ್ ಸಿಚುಯೇಷನ್ಗಳಲ್ಲಿ ಅವರು ಟೀಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ನಗಾಡಬೇಕು ಆ್ಯಕ್ಚುಲಿ. ಲಾಸ್ಟ್ 10 ಇನ್ನಿಂಗ್ಸಲ್ಲಿ ಇವ್ರು ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದಾಗ ಅಲ್ಲಿ ಕ್ರಂಚ್ ಸಿಚುಯೇಷನ್ಗಳು ಬಂದಿಲ್ಲ ಅಂತಲ್ಲ ಅರ್ಥ. ಅಲ್ಲೂ ಕೂಡ ಕುತ್ತಿಗೆಗೆ ಬಂದಿರೋ ಸಿಚುಯೇಷನ್ ತುಂಬ ಇದೆ. ಟೀಮ್ ಇಂಡಿಯಾ ಸೋಲೋ ಹಂತಗಳಲ್ಲೂ ತುಂಬ ಇದೆ. ಯಾಕಂದರೆ ಲಾಸ್ಟ್ 10 ಮ್ಯಾಚ್ಗಳಲ್ಲಿ 10 ಮ್ಯಾಚ್ ಇಂಡಿಯಾ ಗೆದ್ದಿಲ್ಲ, 2-3 ಮ್ಯಾಚ್ ಸೋತಿದ್ದಾರೆ, ಡ್ರಾ ಕೂಡ ಆಗಿದೆ. ಸೊ ಆ ಮ್ಯಾಚ್ಗಳೆಲ್ಲ ಸೋಲಕ್ಕೆ ಕಾರಣ ಇವರಿಬ್ರು ಕೂಡ ಅಂತಲೂ ಹೇಳ್ಬೋದು, ಯಾಕಂದರೆ ಇವ್ರು ಪರ್ಫಾರ್ಮೆನ್ಸ್ ಮಾಡಿಲ್ಲ. ಇವರು ಕ್ರಂಚ್ ಸಿಚುಯೇಷನಲ್ಲಿ ಇವ್ರು ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಈಗ ಆಲ್ರೆಡಿ 10 ಇನ್ನಿಂಗ್ಸಲ್ಲಿ ಬಂದಿದೆಯಲ್ಲ ಸಿಚುಯೇಷನ್ಗಳು, ಪರ್ಫಾರ್ಮ್ ಮಾಡಬೇಕಾಗಿತ್ತಲ್ವಾ. ಸೊ ಅರ್ಥ ಮಾಡ್ಕೋಬೇಕು. ಆಮೇಲೆ ಜೊತೆಗೆ ಸೀರಿಯಸ್ನೆಸ್ ಇಲ್ಲ, ಡೆಡಿಕೇಶನ್ ಇಲ್ಲ, ನಾನು ಆಡಲೇಬೇಕು ಅನ್ನೋದಿಲ್ಲ, ಸೀರಿಯಸ್ನೆಸ್ ಇಲ್ಲ ಇನ್ನಿಂಗ್ಸ್ನ. ಯಾಕೆ ವಿರಾಟ್ ಕೊಹ್ಲಿ ಅವರಿಗೆ ಎಲ್ಲ ರೆಕಾರ್ಡ್ಸು ಬ್ರೇಕ್ ಮಾಡಿ ರಿಟೈರ್ಮೆಂಟ್ ಟೈಮಲ್ಲಿದ್ದಾರೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅಂತವರೆಲ್ಲ ಅವರೇ ಇನ್ನೂ ಕೂಡ ಮ್ಯಾಚ್ ಗೆಲ್ಲಿಸಬೇಕು, ಆಡಬೇಕು ಅಂತ ಆಡ್ತಿರುವಾಗ ಇವ್ರಿಗೆಲ್ಲ ಏನು ಬಂದಿದೆ, ಈಗ ಆಲ್ರೆಡಿ ಎಲ್ಲ ಸಾಧಿಸ್ಬಿಟ್ಟಿದ್ದೀನಿ ಅನ್ನೋ ಥರ ಔಟ್ ಆಗ್ಬಿಟ್ಟು ಹೋಗ್ತಾ ಇರ್ತಾರೆ. ಅಥವಾ ಇವ್ರದ್ದು ಏನಾದ್ರು ಎಂಡ್ ಬಂದಿದೆಯಾ, ಎಂಡ್ ಬಂದಿದ್ರೆ ನಿಜವಾಗ್ಲೂ ಎಂಡೇ ಆಗುತ್ತೆ ಇವ್ರದ್ದು ಅಂತ ನನಗನ್ಸುತ್ತೆ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಇರ್ಫಾನ್ ಪಠಾಣ್ ಹೇಳಿದ್ರೆ ಸರಿನಾ, ಚಾನ್ಸ್ ಕೊಡಬೇಕಾ ಬೇಡವಾ ಅಂತ. ಮುಂದಿನ ಅಪ್ಡೇಟ್ನಲ್ಲಿ ಆಕಾಶ್ ಚೋಪ್ರಾ ಅವರು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಂಡಿಯನ್ ಪಿಚರ್ಸ್ ಬಗ್ಗೆ. ಸೊ ನೀವು ತುಂಬಾ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಇಂಡಿಯಾ ಗೆದ್ಬಿಡ್ತಾರೆ ಸ್ಪಿನ್ ಪಿಚಸ್ ಮಾಡಿದ ತಕ್ಷಣ ಅಂತ. ಯಾಕಂದ್ರೆ ಇಂಡಿಯನ್ ಬ್ಯಾಟ್ಸ್ಮನ್ಗಳು ಫಾರ್ಮಲ್ಲಿ ಬೇರೆ ಇಲ್ಲ. ಜೊತೆಗೆ ಟಾಮ್ ಆರ್ಟ್ಲಿ ಇರ್ಬೋದು, ಜೋ ರೂಟ್ ಇರ್ಬೋದು, ಅವರಿಬ್ರು ಬಿಷನ್ ಸಿಂಗ್ ಬೇಡಿ ಅಥವಾ ಮುತ್ತಯ್ಯ ಮುರಳೀಧರನ್ ಥರ ಬೌಲಿಂಗ್ ಮಾಡ್ತಾ ಇದ್ದಾರೆ. ಸೊ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ, ನಿಮ್ಮ ಸ್ಪಿನ್ಗೂ ಕೂಡ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಜೊತೆಗೆ ಅವ್ರ ಸ್ಪಿನ್ಗೆ ನೀವು ಆಡ್ತಾ ಇಲ್ಲ, ಇಂಡಿಯನ್ ಬ್ಯಾಟ್ಸ್ಮನ್ಗಳು ಆಡ್ತಾ ಇಲ್ಲ ಸರಿಯಾಗಿ. ಇದನ್ನು ನೋಡೋದಾದ್ರೆ ನೀವು ಸ್ಪಿನ್ ಪಿಚ್ಚಿಂದ ನಿಮ್ಗೆ ಅಡ್ವಾಂಟೇಜ್ ಸಿಗುತ್ತೆ ಅಂತ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಅಂತಲೇ ಹೇಳಿದ್ದಾರೆ. ಇದು ಒಂದು ಸತ್ಯವಾದ ಮಾತು. ಇದು ತಾವು ತೋಡಿದ ಹಳ್ಳಕ್ಕೆ ತಾವೇ ಬೀಳೋದು ಅನ್ನೋ ಥರ ಈಗ ಪರಿಸ್ಥಿತಿ ಆಗಿದೆ. ಮೊದಲು ಆ್ಯಕ್ಚುಲಿ ಈ ಥರ ಹಳ್ಳ ತೋಡ್ಬಿಟ್ಟು ಇಂಡಿಯಾ ಗೆಲ್ತಿದ್ರು ಸ್ಪಿನ್ ಪಿಚಸ್ ಮಾಡಿ. ಬಟ್ ಈಗಿನ ನಮ್ಮ ಬ್ಯಾಟ್ಸ್ಮನ್ಗಳೇ ಸ್ಪಿನ್ಗೆ ಆಡ್ತಾ ಇಲ್ಲ. ನಮ್ಮವರು ಅದು ಎಷ್ಟೋ ಡಿಗ್ರಿಲಿ ಸ್ಪಿನ್ ಮಾಡಿದ್ರೆ ಅವರು ಅವ್ರಿಗಿಂತ ಹೆಚ್ಚು ಡಿಗ್ರಿಲಿ ಸ್ಪಿನ್ ಮಾಡ್ತಾ ಇದ್ದಾರೆ ಬಂದಿರೋರು. ಆಸ್ಟ್ರೇಲಿಯಾ ಸೀರೀಸಲ್ಲೂ ಇದೇ ರೀತಿ ಆಗಿತ್ತು, ಈಗಲೂ ಕೂಡ ಅದೇ ರೀತಿ ವಾಪಸ್ಸು ನಮಗೆ ಏನಾದರೂ ಬ್ಯಾಕ್ ಫೈರ್ ಆಗಿದೆ. ನಮ್ಮ ಪ್ಲ್ಯಾನ್ ನಮಗೆ ಬ್ಯಾಕ್ ಫೈರ್ ಆಗ್ತಾ ಇದೆ. ಈ ರೀತಿ ನೋಡಿದ್ರೆ ಇವರು ಪಿಚ್ಚನ್ನು ಸ್ವಲ್ಪ
ಮೀಡಿಯಮ್ ಆಗಿ ಎಲ್ಲರಿಗೂ ಸೂಟ್ ಆಗೋ ಥರ ಮಾಡೋದೇ ಒಳ್ಳೇದು ಅನ್ಸುತ್ತೆ. ತುಂಬ ಸ್ಪಿನ್ನಿಂಗ್ ಮಾಡಕ್ಕೆ ಹೋದ್ರೆ ನಮ್ಮವರೇ ಆಡ್ತಾ ಇಲ್ಲ. ಮುಂದಿನ ಅಪ್ಡೇಟ್‌ನಲ್ಲಿ ಕೆ.ಎಲ್. ರಾಹುಲ್ ವಾಪಸ್ ಥರ್ಡ್ ಟೆಸ್ಟ್‌ಗೆ ಕಮ್‌ಬ್ಯಾಕ್ ಮಾಡ್ತಾರೆ ಅಂತ ಒಂದು ಗುಡ್ ನ್ಯೂಸ್ ಬಂದಿದೆ. ಸೊ ಅವ್ರು ಆಲ್ರೆಡಿ ಎನ್.ಸಿ.ಎಗೆ ಹೋಗಿ ಜಾಯಿನ್ ಆಗಿದ್ದಾರೆ. ಅವರು ರಿಕವರಿ ಆಗೋ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ. ಸೊ ಅದರಿಂದ ಅವರು ಆದಷ್ಟು ಬೇಗ ರಿಕವರಿ ಆಗಿ ಥರ್ಡ್ ಟೆಸ್ಟ್‌ಗೆ ಜಾಯಿನ್ ಆಗಲಿ ಅಂತ ನಾವು ದೇವರಲ್ಲಿ ಬೇಡಿಕೊಳ್ಳೋಣ. ಕೆ.ಎಲ್. ರಾಹುಲ್ ಅಂತ ಪ್ಲೇಯರು ಬೇಕು ಇಂಡಿಯನ್ ಟೀಮ್‌ಗೆ ನೆಕ್ಸ್ಟು. ಯಾಕಂದರೆ ಫ್ಯೂಚರ್ ಕ್ಯಾಪ್ಟನ್ ಆಗಬೇಕು ಅಂತಂದರೆ ಇಂಡಿಯನ್ ಟೀಮ್‌ಗೆ ಅದು ಅವರೇ ರೇಸಲ್ಲಿರೋದು. ಟೆಸ್ಟ್ ಆಗಲಿ ODI ಆಗಲಿ. ಸೊ ಅಂತ ಪ್ಲೇಯರ್ ಯಾರೂ ಇಲ್ಲ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ರಿಟೈರ್ ಆದರೆ ಮುಂದಿನ ಸೀನಿಯರ್ ಪ್ಲೇಯರ್ ಅಂತ ಯಾರೂ ಇಲ್ಲ ಅಲ್ಲಿ. ಸೊ ಕೆ.ಎಲ್. ರಾಹುಲ್ ಆದಷ್ಟು ಬೇಗ ಗುಣಮುಖವಾಗಿ ಬಂದು ಟೆಸ್ಟ್ ಸೀರೀಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ ಅಂತ ನಾವು ಕೇಳಿಕೊಳ್ಳೋಣ. ಮುಂದಿನ ಅಪ್ಡೇಟ್‌ನಲ್ಲಿ ಇಂಗ್ಲೆಂಡ್ ಪರವಾಗಿ ಜಾಕ್ ಲೀಚ್ ಯಾರು ಮೇಯ್ನ್ ಸ್ಪಿನ್ನರ್ ಇದ್ರು. ಸೊ ಅವರು ಕೂಡ ಡೌಟ್‌ಫುಲ್ ಆಗಿದ್ದಾರೆ ಸೆಕೆಂಡ್ ಟೆಸ್ಟ್‌ಗೆ. ಅವ್ರಿಗೆ ಇಂಜುರಿ ಆಗಿತ್ತು. ಆದರೂ ಕೂಡ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡಿ ಇಂಡಿಯಾನ ಆಲ್ ಔಟ್ ಮಾಡಿದ್ದಾರೆ ಅವರೆಲ್ಲ ಸೇರ್ಕೊಂಡು. ಸೊ ಈಗ ಜಾಕ್ ಲೀಚ್‌ಗೆ ರೆಸ್ಟ್ ಬೇಕಾಗಿದೆ, ಬ್ರೇಕು ಬೇಕಾಗಿದೆ. ಸೊ ಸೆಕೆಂಡ್ ಟೆಸ್ಟ್‌ಗೆ ಅವ್ರು ಆಡ್ತಾ ಇಲ್ಲ ಅಂತ ಬೆನ್ ಸ್ಟೋಕ್ಸ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅವ್ರ ಬದಲು ಯಾರು ವೀಸಾ ಮಿಸ್ ಆಗಿತ್ತಲ್ಲ, ಪಾಕಿಸ್ತಾನ ಮೂಲದ ಶೋಯೆಬ್ ಬಶೀರ್ ಸ್ವಲ್ಪ ವೀಸಾ ಸಿಗೋದು ಲೇಟ್ ಆಗಿತ್ತು. ಸೊ ಇಂಡಿಯಾಗೆ ಲೇಟಾಗಿ ರೀಚ್ ಆಗಿದ್ದಾರೆ. ಸೊ ಅದಕ್ಕೆ ಫಸ್ಟ್ ಟೆಸ್ಟ್ ಅವ್ರಿಗೆ ಮಿಸ್ ಆಗಿದ್ದಾರೆ. ಫಸ್ಟ್ ಟೆಸ್ಟ್‌ನೇ ಅವ್ರಿಗೆ ಆಡಿಸ್ಬೇಕು ಅಂತ ಡಿಸೈಡ್ ಆಗಿತ್ತು. ಯಾಕಂದರೆ ಸ್ಪಿನ್ ಪಿಚ್ ನಾವು ಮಾಡ್ತಾ ಇರೋದ್ರಿಂದ. ಸೊ ಈಗ ಸೆಕೆಂಡ್ ಟೆಸ್ಟಲ್ಲಿ ಶೋಯೆಬ್ ಬಶೀರ್ ಅವರು ಇಂಗ್ಲೆಂಡ್ ಪರವಾಗಿ ಆಡ್ತಾ ಇದ್ದಾರೆ. ಹೇಗೆ ಇಂಡಿಯಾ ವಿರುದ್ಧ ಬೌಲಿಂಗ್ ಮಾಡ್ತಾರೆ, ನಮ್ಮ ಬ್ಯಾಟ್ಸ್‌ಮನ್‌ಗಳನ್ನ ಔಟ್ ಮಾಡ್ತಾರಾ ಇಲ್ವಾ ಅಂತ ನೋಡಬೇಕು. ಎಷ್ಟು ಟಫ್ ಫೈಟ್ ಇರುತ್ತೆ ಅಂತ ನೋಡ್ಬೇಕು ನಾವುವೇ. ಮುಂದಿನ ಅಪ್ಡೇಟ್‌ನಲ್ಲಿ ಶಮರ್ ಜೋಸೆಫ್ ಗೊತ್ತು ನಿಮಗೆ, ವೆಸ್ಟ್ ಇಂಡೀಸ್ ಪರವಾಗಿ ಡೆಬ್ಯೂ ಮಾಡಿದ್ರು ಈಗ ಆಸ್ಟ್ರೇಲಿಯಾದಲ್ಲಿ. ವೆಸ್ಟ್ ಇಂಡೀಸ್ ವರ್ಸಸ್ ಆಸ್ಟ್ರೇಲಿಯಾ ಟೆಸ್ಟ್ ಸೀರೀಸ್‌ನಲ್ಲಿ. ಸೊ ಫಸ್ಟ್ ಟೆಸ್ಟ್ ಸೋತಿದ್ರು. ಆದರೂ ಸೆಕೆಂಡ್ ಟೆಸ್ಟಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿ ಈ ಸೆಕೆಂಡ್ ಇನ್ನಿಂಗ್ಸಲ್ಲಿ 7 ವಿಕೆಟ್ ತೆಗೆದು ಮ್ಯಾಚನ್ನು ಗೆಲ್ಲಿಸಿದ್ದಾರೆ. ತುಂಬ 27 ವರ್ಷಗಳ ನಂತರ ವೆಸ್ಟ್ ಇಂಡೀಸ್ ಆಸ್ಟ್ರೇಲಿಯಾದಲ್ಲಿ ಮ್ಯಾಚ್ ಗೆಲ್ಲಕ್ಕೆ ಕಾರಣನೇ ಶಮರ್ ಜೋಸೆಫ್. ಜೊತೆಗೆ ಬ್ಯಾಟಿಂಗ್ ಕೂಡ ಮಾಡಿದ್ರು. ಸೊ ಅವರು ಈಗ ಏನು RCBಗೆ ಜಾಯಿನ್ ಆಗ್ಬೋದು ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಯಾಕಂದರೆ ಟಾಮ್ ಕರಣ್ ಅಂತ ಪರ್ಚೇಸ್ ಮಾಡಿದ್ರು RCBನವರು ಈ ಆಕ್ಷನಲ್ಲಿ 2024ರ ಆಕ್ಷನ್ನಲ್ಲಿ. ಬಟ್ ಅವರು ಇಂಜೂರ್ ಆಗಿ ಅವರು ಕೂಡ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಒಂದು ಅಪ್ಡೇಟ್ ಬಂದಿತ್ತು. ಸೊ ಅವ್ರ ಬದಲಾಗಿ ಶಮರ್ ಜೋಸೆಫ್‌ನ RCB ಅವರು ಪರ್ಚೇಸ್ ಮಾಡ್ಬೋದು ಅಂತ ಒಂದು ಅಪ್ಡೇಟ್ ಬಂದಿದೆ. ಸೊ ಅದು ನಿಜ ಆಗಲಿ. ಯಾಕಂದರೆ ಒಳ್ಳೆ ಬೌಲರು. RCBಗೆ ಕಪ್ ಗೆಲ್ಲಕ್ಕೆ ಈ ಸರಿ ಹೆಲ್ಪ್ ಆಗ್ಬೋದು ಅಂತ ಅನ್ಸುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್‌ನಲ್ಲಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.